ಶೌಕತ್ ಕಾತರ್ಕಿ ಹಾಗೂ ಯಾಸೀನ್ ಸಾಬ್ ಬೋದ್ಲೆ ಖಾನ್ ಇವರ ಸಾರಥ್ಯದಲ್ಲಿ ಕರುನಾಡ ಘರ್ಜನೆ ನ್ಯೂಸ್. ಒಕ್ಕೂಟದ ಜಿಲ್ಲಾಧ್ಯಕ್ಷನಾದ ನಾನು ಎಸ್.ಎ. ಗಫಾರ್ ಈ ಮೂಲಕ ತಮ್ಮ ಗಮನಕ್ಕೆ ತರೋದೇನೆಂದ್ರೆ, ನಾವು ಇವತ್ತು ಜಿಲ್ಲಾಧಿಕಾರಿಗಳಿಗೂ ಒಂದು ಮನಿ ಪತ್ರ ಕೊಟ್ಟಿವಿ. ಇದು ಕೊಪ್ಪಳ ನಗರದ ರಾಜ್ ಕಾಲುವೆ. ಈ ರಾಜ್ ಕಾಲುವೆ ತುಂಬಿದೆ. ಇದು ಪ್ಲಾಸ್ಟಿಕ್ ತ್ಯಾಜ್ಯಗಳಿಂದ ಮತ್ತು ಗಿಡ ಗಂಟಿಗಳಿಂದ ತುಂಬಿ ಈ ನೀರ್ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಸರಾಗವಾಗಿ ನೀರ್ ಹೋಗ್ಲಿಕ್ಕೆ ಆಗ್ಲಾರ್ದ ಇಲ್ಲಿ ಕೊಪ್ಪಳದ ಅನೇಕ ಭಾಗಗಳಲ್ಲಿ ಈ ಗಟರ್ ನೀರು ಬಂತಂದ್ರೆ ಮನೆಗಳಲ್ಲಿ ನುಗ್ಗುವಂತ ಸಾಧ್ಯತೆ ಇದೆ. ಇದಕ್ಕೆ ನಾವು ಜಿಲ್ಲಾಧಿಕಾರಿಗಳಿಗೂ ಗಮನಕ್ಕೆ ತಂದಿವಿ. ಮತ್ತೆ ಅದ ನಗರಸಭೆ ಏನಾರ ಅದನ್ನ ಸ್ವಚ್ಛ ಮಾಡಿಲ್ಲ ಅಂದ್ರೆ, ಅಕಸ್ಮಾತ್ ಮಳೆ ಆಗಿ ಈ ಏನಾರ ಮನೆಗೆ ನುಗ್ಗಿತ್ತಂದ್ರೆ ಅದು ನಷ್ಟ ಆತಂದ್ರೆ ಜನರಿಗೆ ಆ ನಗರಸಭೆನೇ ಭರಿಸ್ಬೇಕಂತ ಹೇಳಿ ನಾವು ಈಗಾಗಲೇ ಮನೆ ಪತ್ರ ಕೊಟ್ಟಿದ್ದೀವಿ. ಶ್ರೀಲವಂತರಂತೇಳಿ ಗಣೇಶ್ವರ ಸಂಘಟನೆ ಒಕ್ಕೂಟದ ಜಿಲ್ಲಾ ಸಂಚಾಲಕರು. ಇದು ನಾ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಇದು ಕೊಪ್ಪಳದ ರಾಜಕಾರಣ ಇದೇನ್ ನೋಡೋದಕ್ಕಿಲ್ಲ ಸ್ಥಿತಿ ಇದು ಚಿಕ್ಕದಾಗ ಎಲ್ಲ ಕಡೆ ಇದೆ. ನೋಡಿ, ನೀರು ಹರಿಯೋದಕ್ಕೆ ಸಾಧ್ಯ ಇರುವಂತ ಸ್ಥಿತಿ ಐತಿ. ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಇವತ್ತು ವಿನಂತಿ ಮಾಡ್ಕೊಂಡಿದ್ವಿ, ತಾವು ಆದಷ್ಟು ಬೇಗ ಇದನ್ನ ಸ್ವಚ್ಛಗೊಳಿಸುವಂತ ಕೆಲಸ ಮಾಡ್ತಿದ್ವಿ. ಆಮೇಲೆ ರಾಜ್ಯ ಕಾಲುವೆಯನ್ನ ಕಬಳಿಕೆ ಮಾಡಿದವರ ವಿರುದ್ಧ ಕ್ರಮ ಕೈಗೊಳ್ಬೇಕಂತ ಕೂಡ ನಾವು ಹೇಳಿದ್ವಿ. ಅದಕ್ಕೇನೆ ಮಾನ್ಯ ನಗರಸಭೆಯವರಾಗಿರ್ಬೋದು, ಜಿಲ್ಲಾಡಳಿತ ಆಗಿರ್ಬೋದು, ಈಗ ಮಳೆ ಬರುವಂತ ಸಂದರ್ಭ ಇರೋದ್ರಿಂದ ಈಗ ಮಳೆಗಾಲ ದಿವಸ ಮಳೆ ಬರ್ತಾ ಇದೆ, ತಕ್ಷಣ ಇದನ್ನು ತೆರವುಗೊಳಿಸುವಂತ ಸ್ವಚ್ಛಗೊಳಿಸುವಂತ ಕೆಲಸ ಮಾಡ್ಬೇಕು. ಇರ್ಲಿಲ್ಲ ಅಂತಂದ್ರೆ ಜನ ಬಹಳಷ್ಟು ತೊಂದರೆ ಅನುಭವಿಸ್ಬೇಕಾಗ್ತದೆ. ಇದಕ್ಕೆ ಜಿಲ್ಲಾಡಳಿತ ಹೊಣೆ ಆಗುತ್ತೆ ಅನ್ನುವಂತ ಹೇಳ್ತೇವೆ.